ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಒಂದು ಹೊಸ ವೆರೈಟಿ ಕಬ್ಬದ ಬಗ್ಗೆ ನನ್ನ ರೈತ ಮಿತ್ರರಿಗೆ ನಾನು ಪರಿಚಯ ಮಾಡಿಕೊಡತ್ತಾನೆ. ನೋಡ್ತಾವಲ್ಲ, ಇದು ಹೊಸ ತಳಿಯನ. ನಾನು ಹಿಂದಕ್ಕೆ ವಿಡಿಯೋ ಮಾಡಿದ್ನಿ. ಈ ಕಬ್ಬ 5 ರಿಂದ 6 ತಿಂಗಳದಾಗ ನಾನು ಈ ಕಬ್ಬಿನ ವಿಡಿಯೋ ಮಾಡಿದ್ನಿ. ಈ ಸದ್ಯ ಕಬ್ಬಿದು 10 ತಿಂಗಳ ಕಬ್ಬು ಐತಿ. ಅದಕ್ಕೆ ನಾನು ಹೊಳೆದನ್ನ ರಿಪೀಟ ನಾನು ರೈತ ಮಿತ್ರ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ. ನೋಡ್ತಾರಲ್ಲ, ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಬಂದೈತಿ. ಮತ್ತು ಈ ಕಬ್ಬಿನ ತಳಿ ಹೆಸರು ಏನಪ್ಪ ಅಂತಂದ್ರೆ ಚಂದಗಡೊಳಗೆ ಇದರ ನಂಬರ್ ಯಾವುದಪ್ಪ ಅಂತಂದ್ರೆ 32-032. ಇದು ರೋಗರಹಿತ ಕಬ್ಬ. ನಾನು ನೋಡತ್ತೇವಲ್ಲ, ಇದು ಸಮಲ ನಮಗೆ ಅತಿವೃಷ್ಟಿ ಮಳೆ ಆದ್ರೂ ಈ ಕಬ್ಬಿಗೆ ರೋಗ ಬಿದ್ದಿಲ್ಲ. ಬರೀ ಈಗ ಈ ಕಬ್ಬನ್ನು ಪರಿಚಯ ಮಾಡಿಕೊಡ್ತಾನಂತ. ಮೊದಲನೇದಾಗಿ ನಮ್ಮ ರೈತ ಮಿತ್ರನ ಏನು ಹೇಳ್ತಂತಂದ್ರೆ, ಈ ಕಬ್ಬು ಏನೈತಿ, ಇದು ರೋಗ ನಿರೋಧಕ ಶಕ್ತಿ ಹೊಂದೈತಿ. ನೋಡತ್ತೇವಲ್ಲ, ನೋಡ್ರಿ. ಯಾಕಂದ್ರೆ ಈ ಬರೀ ಅತಿವೃಷ್ಟಿ ಮಳೆ ಆಗೈತಿ. ಅತಿವೃಷ್ಟಿ ಮಳೆ ಅದಕ್ಕಾಗಿ ನಮ್ಮಲ್ಲಿ ಏನೋ ಉಳ್ಕಿದ ರೊಟ್ಟಿ ಕಬ್ಬದಲ್ಲ 86-032. ಆಮೇಲೆ ಚಂದಗಡ ಕಬ್ಬಿನೊಳಗೆ ಇನ್ನೂ ಹಲವು ವೆರೈಟಿ ಇದಾವೆ. ಅವೆಲ್ಲ ರೋಗ ಬಿದ್ದಾವೆ. ರೋಗ ಯಾವ ಥರ ಅಂತಂತಂದ್ರೆ ಬೆಂಕಿ ರೋಗ, ಆಮೇಲೆ ಎಲ್ಲ ಜಂಗಮರಂಗ ಬಿದ್ದಂಗೆ ಆಗೈತಿ. ಆಮೇಲೆ ತುಕ್ಕು ರೋಗ ಹಿಡ್ದೈತಿ. ಆದ್ರೆ ಈ ಕಬ್ಬಿಗೆ ರೋಗ ನಿರೋಧಕ ಶಕ್ತಿ ಐತಿ. ಮತ್ತು ಈ ಕಬ್ಬಿಗೆ ಯಾವುದೇ ಥರ ರೋಗ ಇಲ್ಲ ಅಂತ ಹೇಳ್ಯಾರ, ನಾವು ನೋಡ್ಬೋದು. ಮತ್ತು ಎರಡನೇದು ಏನಪ್ಪ ಅಂತಂದ್ರೆ, ಈ ಬರೀ ಜಿಟಿ ಮಳೆ ಭಾಳ ಆಯ್ತಲ್ಲ, ಜಿಟಿ ಮಳೆ ಭಾಳ ಇದ್ದದಕ್ಕಾಗಿ ಎಲ್ಲ ಕಬ್ಬುಗಳಿಗೆ ಉಣ್ಣೆ ರೋಗ ಬಿದ್ದೈತಿ. ನೋಡ್ರಿ, ಬಿಳಿ ಉಣ್ಣೆ ಎಲ್ಲ ಕಬ್ಬುಗಳೆಲ್ಲ ಬಿದ್ದೈತಿ. ಆದ್ರೆ ಈ ಕಬ್ಬ ಬಿಳಿ ಉಣ್ಣಿಗೆ ಮಾರಕ ಐತೆ ಅಂತ ಹೇಳ್ಯಾರ. ನಾವು ಈ ಕಬ್ಬು ನೋಡ್ಕೊಡೋದನ್ನ ಹೇಳ್ಬೋದು. ನೋಡ್ತಾರಲ್ಲ, ಈ ಕಬ್ಬಿಗೆ ಎಲ್ಲೋ ಒಂದು ಬಿಳಿ ಉಣ್ಣೆ ಚುಕ್ಷೆ ಮೇಲಿಲ್ಲ. ನೋಡ್ರಿ, ಕಬ್ಬ ಭಾಳ ಹೆಲ್ದಿ ಐತಿ. ನೋಡ್ತಾರಲ್ಲ, ಈ ಕಬ್ಬು ಸಮಲ ನಮ್ಮ ಬಿಳಿ ಉಣ್ಣಿಗೆ ಏನು ಆತ್ಪ ಅಂತಂತಂದ್ರೆ ಇದು ಮಾರಕದ ಅಂತ ಹೇಳ್ಯಾರ, ನಾವು ಹೇಳ್ಬೋದು. ಮತ್ತು ಈ ಕಬ್ಬಿಂದ ಇನ್ನೊಂದು ಏನು ಗುಣಧರ್ಮಪ್ಪ ಅಂತಂದ್ರೆ, ಈ ಕಬ್ಬ ಬೀಳೋದು ಭಾಳ ಕಡಿಮೆ. ಈ ಬರೀ ವಿಪರೀತ ಮಳೆಗಾಲತಿ. ಮಳೆಗಾಲಕ್ಕಾಗಿ ನಮ್ಮ ಸುತ್ತಮುತ್ತಲಿನ ಕಬ್ಬೆಲ್ಲ ಬಿದ್ದಾವೆ. ಆದ್ರೆ ಈ ಕಬ್ಬ ನೋಡ್ರಿ, ಎಲ್ಲೋ ನೋಡಕ್ಕೆ ಸುಮಾರು ಒಂದು ಕಬ್ಬ ಬಿದ್ದಿಲ್ಲ. ನೋಡ್ರಿ, ಮತ್ತು ಈ ಕಬ್ಬಿಂದು ಮರಿ ಸಂಖ್ಯೆನೂ ಭಾಳ. ನೋಡ್ರಿ, ಇದು ಒಂದೊಂದು ಕಣ್ಣಿಗೆ ಇದು 8 ರಿಂದ 10 ಕಬ್ಬು ಆಗೈತಿ. ನಾ ತೋರಿಸ್ತಾ ನಿಮಗೆ. ನೋಡ್ರಿ, ಇದು ಒಂದಕ್ಕೆ ಕಣ್ಣಿಗೆನ 3, 6, 7, 8 ಕಬ್ಬ ಐತಿ. ನೋಡ್ರಿ, ಈ ಕಬ್ಬ ಗ್ರೀನು ಬರತಿ, ಒಂದು ಸ್ವಲ್ಪ ಅದ್ರಾಗ ಕಪ್ಪು ಬರತಿ. ಮತ್ತು ಕಬ್ಬ ಗಡ್ತರೈತಿ. ಮತ್ತು ಗಣಿಕೆ ಬೀಸತಿ. ನೋಡ್ತಾರಲ್ಲ, ಗಣಿಕೆ ಬೀಸತಿ. ಆಮೇಲೆ ಈ ಕಬ್ಬ ವೇಟು ಐತಿ. ನೋಡ್ರಿ, ಇದು ಅಂದಾಜಿದ ಒಂದೊಂದು ಕಬ್ಬ ನನಗೆ ಅನಿಸಿದ ಮೆಟ್ಟಿಗೆ ನೋಡ್ರ ಒಂದೊಂದು 3 kg ಕಬ್ಬು ತೂಕ ಬರೋದಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ನಾ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ. ನೋಡ್ರಿ, ಮತ್ತು ಈ ಕಬ್ಬ ಎಷ್ಟು ಮರಿ ಆಗೈತಲ್ಲ ಅಷ್ಟೆಲ್ಲ ಕಬ್ಬು ಆಗೈತಿ. ನೋಡ್ರಿ, ಇದು ಒಂದೊಂದು ಜಾತಿ ಮೇಲನ ಈ ಕಬ್ಬಿನ ಮರಿ ಸಂಖ್ಯೆ ಎಷ್ಟಾಗೈತಲ್ಲ ಅಷ್ಟೆಲ್ಲ ಕಬ್ಬು ಆಗಕ್ಕೆ ಏನು ಕಾರಣ ಅಂತಂದ್ರೆ, ಇದು ಈ ಕಬ್ಬಿನ ಜಾತಿ ಗುಣಧರ್ಮ ಅಂತ ಹೇಳ್ಯಾರ. ನಮಗಿದ ನೋಡ್ಕೊಡ್ದಾಗ ಗೊತ್ತಾಕತಿ. ನೋಡ್ರಿ, ಕಬ್ಬನು ಭಾಳ ಚಂದ ಬಂದತಿ. ಬರೀ ಇನ್ನು ಇದರ ವೈಶಿಷ್ಟ್ಯ ಏನದಾವ ಅಂತ ಹೇಳ್ಯಾರ, ನೋಡೋಣಂತ. ಅದಕ್ಕಾಗಿ ನನ್ನ ರೈತ ಮಿತ್ರನ ಏನು ಹೇಳ್ತೆ ಅಂತಂದ್ರೆ, ನಾವು ಈ ಹೊಸ ರೊಟ್ಟಿ ಕಬ್ಬು ಹಾಕೋದ್ರಿಂದನ ಮತ್ತು ಈ ಕಬ್ಬನ್ನು ನಾವು 3 ಫೂಟ್ಗಿಂತ 4 ಫೂಟ್ ಸಾಲು ಬಿಡೋದ್ರಿಂದ
ಈ ಕಬ್ಬ ಅಗದಿ ಜಬರ್ದಸ್ತ್ ಬರ್ತೈತಿ. ಯಾಕಂತಂದ್ರೆ 4 ಫುಟ್ ಸಾಲು ಬಿಡೋದ್ರಿಂದ ಗಾಳಿ ಬೆಳಕು ಆಡ್ತೈತಿ. ಗಾಳಿ ಬೆಳಕು ಆಡ್ಪ ಅಂತಂತಂದ್ರೆ ಕಬ್ಬ ಮತ್ತು ಜಬರ್ದಸ್ತ್ ಬರ್ತೈತಿ. ಅದಕ್ಕಾಗಿ ನಾವು ಈ ವೆರೈಟಿ ಕಬ್ಬು ಹಾಕೋದಾದ್ರೆ ಇದನ್ನು ನಾವು 4 ಫುಟ್ ಸಾಲು ಬಿಡೋದ್ರಿಂದ ಭಾಳ ಅನುಕೂಲ ಅಂತ ಹೇಳ್ಕ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಅನುಕೂಲ ಏನಪ್ಪ ಅಂತಂದ್ರೆ ನಮಗೆ ಗಳೆ ಹೊಡ್ಯಾಕೆ ಅನುಕೂಲ. ಆಮೇಲೆ ಎತ್ತಿನ ಗಳಿಗೆ ಈಗ ನಮ್ಮ ವ್ಯವಸಾಯ ಮಾಡೋಕೆ ತೊಂದರೆ ಆಗೈತಿ. ಅದಕ್ಕಾಗಿ ನಾವು 4 ಫುಟ್ ಸಾಲು ಬಿಟ್ಟಿವಿ ಅಂತಂದ್ರೆ ನಾವು ಟ್ಯಾಕ್ಟ್ರಲ್ಲೇ ನಾವು ಗಳೆ ಹೊಡಿಬೋದು. ಟ್ಯಾಕ್ಟ್ರಲ್ಲೇ ಗಳೆ ಹೊಡೆದಪ್ಪ ಅಂತಂತಂದ್ರೆ ಆಳವಾಗಿ ಉಳುಮೆ ಆಕತಿ. ಆಳವಾಗಿ ಉಳುಮೆ ಆತಪ್ಪ ಅಂತಂತಂದ್ರೆ ಬೇರ ಭಾಳ ಬಿಡ್ತೈತಿ. ಬೇರೆ ಭಾಳ ಬಿಡಾಕೈತಪ್ಪ ಅಂತಂದ್ರೆ ಕಬ್ಬ ಬೆಳವಣಿಗೆ ಬಂಪರ್ ಆಕತಿ. ಕಬ್ಬು ಬೆಳವಣಿಗೆ ಆತಪ್ಪ ಅಂತಂತಂದ್ರೆ ಇಳುವರಿ ಬಂಪರ್ ಆಕತಿ ಅಂತ ಹೇಳ್ಕ್ಯಾರ. ಈ ವಿಶೇಷ ಮೇಲೆ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಮೊದಲನೇದಾಗಿ ಈ ಕಬ್ಬಿನ ಹೆಸರು ಚಂದಗಡ ಕಬ್ಬ. ಚಂದಗಡ ಕಬ್ಬ ಇದರ ನಂಬರ 32-032. ಇದಕ್ಕೆ ಮೊದಲನೇದಾಗಿ ರೋಗ ನಿರೋಧಕ ಶಕ್ತಿ ಐತಿ. ಆಮೇಲೆ ಈ ಕಬ್ಬಿಗೆ ಯಾವುದೇ ಥರ ರೋಗ ಬೀಳೋದಿಲ್ಲ. ಜಂಗಮ ರೋಗ ಆಗಲಿ, ಆಮೇಲೆ ತುಕ್ಕು ರೋಗ ಆಗಲಿ, ಆಮೇಲೆ ಇನ್ನೂದು ಏನು ರೋಗ ಅದಲ್ಲ ಆ ರೋಗ ತಡ್ಕೋ ಶಕ್ತಿ ಐತಿ ಮತ್ತು ರೋಗ ನಿರೋಧಕ ಶಕ್ತಿ ಐತಿ. ಮತ್ತು ಎರಡನೇದಾಗಿ ಇದಕ್ಕೆ ಬಿಳಿ ಉಣ್ಣೆ ರೋಗವೂ ಆಗೋದಿಲ್ಲ ನೋಡಿರಿ. ಮತ್ತು ಮೂರನೇದಾಗಿ ಈ ಕಬ್ಬು ಬೀಳೋದಿಲ್ಲ. ನಂತರ ಇದು ಕೋಳಿ ಸಮಲ್ಲ ಬಂಪರ್ ಬರ್ತದಂತ ಹೇಳ್ಕ್ಯಾರ. ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ರೈತ ಮಿತ್ರನೇ ಹೇಳ್ತಾನೆ. ಮತ್ತು ಈ ಕಬ್ಬು ಸಮಲ್ಲ 1 ಎಕರೆಗೆ 50-60 ಟನ್ ಕಬ್ಬು ಇಳುವರಿ ಐತಿ. ಅದಕ್ಕಾಗಿ ನಾವು ಈಗೇನು ಹಳೆ ವೆರೈಟಿ ಕಬ್ಬ ಬಿಟ್ಕ್ಯಾರ, ಇಂಥ ಹೊಸ ವೆರೈಟಿ ಕಬ್ಬ ಹಾಕಿದ್ವು ಅಂತಂದ್ರೆ ಇಳುವರಿ ಚಲೋ ಆಕತಿ ಅಂತ ಹೇಳ್ಕ್ಯಾರ. ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.